ಯಶ್ ಅವರ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್. ಅದು ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಫೆಬ್ರವರಿ ಕೊನೆಯ ವಾರದಲ್ಲಿ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಬರುತ್ತೆ. ಮಾರ್ಚ್ ಮೊದಲ ವಾರದಲ್ಲಿ ಸಿನಿಮಾದ ಟ್ರೈಲರ್ ಕೂಡ ಬಿಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಜೊತೆಗೆ ಅದನ್ನೆಲ್ಲ ಹಿಂದಿಕ್ಕಿ ಸಿನಿಮಾ ತಂಡ ಇವಾಗ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಯಶ್ ಅವ್ರಿಗೆ ಯಾರು ಹೀರೋಯಿನ್ ಆಗ್ತಾರೆ ಅನ್ನುವ ಯಶ್ ಅವರು ಟಾಕ್ಸಿಕ್ ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಡೀ ನಮ್ಮ ಕನ್ನಡ ಸಿನಿಮಾ ರಂಗನ ವಿದೇಶಗಳಲ್ಲಿಯೂ ಕೂಡ ಕೊಂಡಾಡಬೇಕು. ಯಶ್ ಅವ್ರು ಹೇಗೆ ಅಂದ್ರೆ ಏನು ಹೇಳಿರ್ತಾರೆ ಅದನ್ನೇ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ. ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎನ್ ರಾಜ್. ಸೊ ಸದ್ಯಕ್ಕೆ ಎಲ್ಲಿ ನೋಡಿದ್ರು ಕೂಡ ಇವಾಗ ಟಾಕ್ಸಿಕ್ ಮಯ ಆಗಿದೆ ಅಂತಲೇ ಹೇಳ್ಬಹುದು. ಯಶ್ ಅವರ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್. ಅದು ಟಾಕ್ಸಿಕ್ ಸಿನಿಮಾದ ಬಗ್ಗೆ. ನಾವೆಲ್ಲರೂ ಕೂಡ ಕಾಯ್ತಿರುವಂತಹ ಟೈಮ್ ಹತ್ರ ಬಂದಿದೆ ಅಂತ ಹೇಳ್ತಾ ಹೋಗ್ಬೋದು. ಬಿಕಾಸ್ ಟಾಕ್ಸಿಕ್ ಸಿನಿಮಾದ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಈ ಹಿಂದೆ ಟಾಕ್ಸಿಕ್ ಸಿನಿಮಾದ ಒಂದು ಚಿಕ್ಕ ಗ್ಲಿಮ್ಸ್ ನೋಡಿ ನಮಗೆಲ್ಲ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಅಂದರೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಕ್ಯೂರಿಯಾಸಿಟಿ ಡೇ ಬೈ ಡೇ ಬಿಲ್ಡ್ ಆಗ್ತಾನೆ ಇತ್ತು ಅಂತ ಹೇಳಬಹುದು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೇ ಫೆಬ್ರವರಿ ಕೊನೆಯ ವಾರದಲ್ಲಿ ಸಿನಿಮಾದ ಟೀಸರನ್ನು ಸಿನಿಮಾ ತಂಡ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಸೊ ಸಿನಿಮಾದ ಟೀಸರ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಮಗಂತೂ ಕೂಡ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮಾರ್ಚ್ ಮೊದಲ ವಾರದಲ್ಲಿ ಸಿನಿಮಾದ ಟ್ರೈಲರ್ ಕೂಡ ಬಿಡ್ತಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಹಿಂದೆ ಟಾಕ್ಸಿಕ್ ಸಿನಿಮಾದ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾವೆಲ್ಲರೂ ಕೂಡ ಫಾಲೋ ಅಪ್ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇತ್ತು. ಅಂದರೆ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇರುವಂಥದ್ದು ಗೀತು ಮೋಹನ್ ದಾಸ್. ಇವರು ಮೂಲತಃ ಕೇರಳದವರು, ಜೊತೆಗೆ ಫೆಮಿನಿಸ್ಟ್ ಕೂಡ ಹೌದು. ಅವರು ಯಾವ ರೀತಿ ರಾಖಿ ಬಾಯ್ ಅಂದರೆ ರಾಯನನ್ನು ತೋರಿಸ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಒಂದಷ್ಟು ನೆಗೆಟಿವ್ ಕೂಡ ಸಿನಿಮಾಗೆ ಆಯಿತು. ಜೊತೆಗೆ ಪಾಸಿಟಿವ್ ಕೂಡ ಆಯಿತು. 99% ಪಾಸಿಟಿವ್ ಆಗಿದೆ, 1% ನೆಗೆಟಿವ್ ಆಗೇ ಆಯಿತು ಸಿನಿಮಾದ ಬಗ್ಗೆ. ಜೊತೆಗೆ ಅದನ್ನೆಲ್ಲ ಹಿಂದಿಕ್ಕಿ ಸಿನಿಮಾ ತಂಡ ಇವಾಗ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇದೇ ಮಾರ್ಚ್ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರ ಜೊತೆಗೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚಿಕ್ಕ ಅಪ್ಡೇಟ್ ಬಂದರೂ ಕೂಡ ಫ್ಯಾನ್ಸು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಅನ್ನುವಂತಹ ವಿಚಾರ ಕೂಡ. ಅದರಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಒಂದು ಯಶ್ ಅವರ KGF 2 ಆದ ನಂತರದಲ್ಲಿ ಬಹಳ ವರ್ಷಗಳ ಕಾಲ ಗ್ಯಾಪ್ ತೆಗೆದುಕೊಂಡು ಮಾಡಿರುವಂತಹ ಸಿನಿಮಾ ಆಗಿದೆ. ಜೊತೆಗೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಶೂಟಿಂಗ್ ಕೆಲಸ ಏನಿದೆ ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ. ಈ ಸಿನಿಮಾದಲ್ಲಿ ಯಶ್ ಅವರಿಗೆ ನಾಯಕಿಯಾಗಿ ಯಾರಿರ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇವಾಗ ಎಲ್ಲರಲ್ಲೂ ಕೂಡ ಮೂಡಿರುವಂಥದ್ದು. ಯಾಕಂದರೆ ಈ ಸಿನಿಮಾದಲ್ಲಿ ನಯನತಾರಾ ಅವರಿದ್ದಾರೆ, ರುಕ್ಮಿಣಿ ವಸಂತ ಅವರಿದ್ದಾರೆ, ಜೊತೆಗೆ ಸಾಕಷ್ಟು ಜನ ಒಳ್ಳೊಳ್ಳೆ ಅನುಭವಿ ನಟಿಯರು ಕೂಡ ಇದ್ದಾರೆ, ಬಾಲಿವುಡ್ ಅವರು ಕೂಡ ಇದ್ದಾರೆ. ಸೊ ಇದರ ಜೊತೆಗೆ ಯಶ್ ಅವ್ರಿಗೆ ಯಾರು ಹೀರೋಯಿನ್ ಆಗ್ತಾರೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಇತ್ತು. ಎಲ್ಲರೂ ಹೇಳ್ತಿದ್ದಾರೆ ಕಿಯಾರಾ ಅವರು ಯಶ್ ಅವರಿಗೆ ನಾಯಕಿಯಾಗಿರ್ತಾರೆ ಈ ಸಿನಿಮಾದಲ್ಲಿ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಯಶ್ ಅವರೇ ಇದರಲ್ಲಿ ಹೀರೋನಾ ಅಥವಾ ಆ 5 ಜನ ಹೀರೋಯಿನ್ಸೇ ಈ ಸಿನಿಮಾದಲ್ಲಿ ಹೀರೋ ಆಗಿ ಡೈರೆಕ್ಟರ್ ತೋರಿಸಿದ್ದಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗ್ತಾ ಇದೆ. ಯಶ್ ಅವರು ಇದರಲ್ಲಿ ವಿಲನ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಹಿಂದೆ ಅಂದರೆ ಒಂದು ಸ್ಮಾಲ್ ಗ್ಲಿಮ್ಸಲ್ಲಿ ಏನಿತ್ತು ಅದನ್ನು ನೋಡಿದಾಗ, ಅದನ್ನು ಒಂದಷ್ಟು ವಿಮರ್ಶೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಯಶ್ ಅವರು ಟಾಕ್ಸಿಕ್ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಸೊ ಗೊತ್ತಿಲ್ಲ ಯಶ್ ಅವರು ಈ ಸಿನಿಮಾದಲ್ಲಿ ವಿಲನ್ನ ಅಥವಾ ಹೀರೋನಾ ಅಥವಾ ಅವ್ರ ಕ್ಯಾರೆಕ್ಟರ್ ಹೇಗಿರುತ್ತೆ, ಬಹಳ ವಿಭಿನ್ನವಾಗಿ ಏನಾದರೂ ಯಶ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರಾ ಅನ್ನುವಂತಹ ಮಾತುಗಳು ಕೂಡ. KGF ಚಾಪ್ಟರ್ 1 ಬಂದಾಗ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ನೆಕ್ಸ್ಟ್ ಸಿನಿಮಾ ಹೇಗಿರುತ್ತೆ ಯಶ್ ಅವ್ರದ್ದು ಅಂತ. ಸೊ ಆ ಟೈಮ್ನಲ್ಲಿ ಯಶ್ ಅವರು ಒಂದು ಮಾತು ಹೇಳ್ತಾರೆ, ಇಡೀ ನಮ್ಮ ಕನ್ನಡ ಸಿನಿಮಾ ರಂಗನ ವಿದೇಶಗಳಲ್ಲಿಯೂ ಕೂಡ ಕೊಂಡಾಡಬೇಕು. ಇಡೀ ಭಾರತೀಯ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿ ಪರ ಮುಖ ಮಾಡಿ ನೋಡಬೇಕು. ಆ ರೀತಿಯ ಸಿನಿಮಾವನ್ನು ನಾನು ಕೊಡ್ತೀನಿ, ನಮ್ಮ ಇಂಡಸ್ಟ್ರಿ ಕೊಡುತ್ತೆ ಅನ್ನುವಂಥದ್ದು. ಸೊ ಅವಾಗ KGF ಚಾಪ್ಟರ್ 1 ಬಂದಾಗ ಈ ಮಾತನ್ನು ಹೇಳಿದರು. ಈಗ ಟಾಕ್ಸಿಕ್ ಸಿನಿಮಾದಕ್ಕೆ ಸಂಬಂಧಪಟ್ಟಂತೆ ನಾವೇನು ಹೇಳೋದೇ ಬೇಡ. ಟಾಕ್ಸಿಕ್ ಸಿನಿಮಾದ ಸಂಬಂಧಪಟ್ಟಂತೆ ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ವಿದೇಶಗಳಲ್ಲಿಯೂ ಕೂಡ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಟಾಕ್ಸು, ಅದರ ಜೊತೆಗೆ ವಿದೇಶಿ ಮೀಡಿಯಾಗಳಲ್ಲಿಯೂ ಕೂಡ ನಮ್ಮ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ಮಾತಾಗ್ತಾ ಇದೆ, ನ್ಯೂಸ್ ಆಗ್ತಾ ಇದೆ. ಸೊ ಇದನ್ನೇ ಯಶ್ ಅವರು ಹೇಗೆ ಅಂದರೆ ಏನು ಹೇಳಿರ್ತಾರೆ ಅದನ್ನೇ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಸದ್ಯಕ್ಕಿರುವಂತಹ ಅಪ್ಡೇಟ್ ಏನಪ್ಪ ಅಂತಂದರೆ ಇದೇ ಫೆಬ್ರವರಿ ಕೊನೆಯ ವಾರದಲ್ಲಿ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ ಬರುತ್ತೆ. ಸೊ ಗೊತ್ತಿಲ್ಲ ಟೀಸರ್ ಹೇಗಿರುತ್ತೆ, ಯಶ್ ಅವ್ರು ಯಾವ ರೀತಿ ಕಾಣಿಸ್ಕೊಂಡಿರ್ತಾರೆ, ನಮಗಂತೂ ಕುತೂಹಲ ಇದ್ದೇ ಇದೆ. ಸೊ ಕಾದ್ ನೋಡೋಣ ಹೇಗೆಲ್ಲ ಇರಬಹುದು ಟೀಸರ್ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.